ಹಲೋ ದೊಡ್ಡೋರಿಗೆ ಚಿಕ್ಕವ್ರಿಗೆ ಹಾಗೂ ನಮ್ಮ ವಯಸ್ಸವ್ರಿಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ನನ್ನ ಬ್ಲಾಗ್. ನಾನು ಬೆಳಗ್ಗೆ ಎದ್ದು ಒಬ್ಬರನ್ನ ತುಂಬಾ ಚೆನ್ನಾಗಿ ಬೈಕೊಂಡೆ, ಯಾಕೆ ಇವ್ರು ಇಷ್ಟು ಪಂಚುವಲ್ ಆಗಿ ಬರ್ತಾರೆ ಅಂತ. ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ಒಳ್ಳೇದಾಗ್ತದೆ ನಿನಗೆ. ಅವರೇ ನಮ್ಮ ಸೂರಿ. ಸೊ ನಮ್ಮ ಸೂರ್ಯನ ಬೈಕೊಂಡು ಈ ಚಳಿಲಿ ತಣ್ಣಗಿರೋ ನೀರಲ್ಲಿ ಮುಖ ತೊಳ್ಕೊಂಡು ಕಾಲೇಜಿಗೆ ರೆಡಿಯಾಗಿ ತಿಂಡಿ ತಿಂದು ನಮ್ಮ ರಥನ ಕ್ಲೀನ್ ಮಾಡಿ ನೋಡಿ. ನಮ್ಮ ಸಾರಥಿ ಇವರೇ, ನಮ್ಮಮ್ಮ ನನ್ನ ದಿನ ಕಾಲೇಜಿಗೆ ಬಿಡೋರು. ಅಲ್ಲಿಂದ ಅಯ್ಯಪ್ಪ ಸ್ವಾಮಿಗೆ ನಮಸ್ಕಾರ ಹೊಡೆದು ಸದಾಶಿವನಗರ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸರಿಗೆ ಸಲ್ಯೂಟ್ ಹೊಡೆದು ನಮ್ಮ ಮಾರಮ್ಮಂಗೆ ಜೈ ಅಂತ ಅಂದು ನಾನು ರೀಚ್ ಆಗಿದ್ದೆ ನಮ್ಮ ಕಾಲೇಜ್ಗೆ. ಸೊ ಇವತ್ತು ನನಗೆ ಕನ್ನಡ ಎಕ್ಸಾಮ್ ಇತ್ತು, ಹೋಗಿ ಬರ್ದೆ. ಈ ಕಾಲೇಜಲ್ಲಿ ಯಾರ್ಯಾರು ಓದಿದ್ದೀರಾ, ಯಾರ್ಯಾರು ಪಾಸ್ಔಟ್ ಸ್ಟೂಡೆಂಟ್ ಇದ್ದೀರಾ, ನೀವೆಲ್ಲರೂ ನಂಗೊಂದು ಕಮೆಂಟ್ ಮಾಡಿ, ನಾವು ಈ ಕಾಲೇಜ್ ಸ್ಟೂಡೆಂಟ್ ಅಂತ. ಸೊ ಎಕ್ಸಾಮ್ ಮುಗಿಸ್ಕೊಂಡು ನಾನು ಅಮ್ಮ ಹೋಗಿದ್ದೆ ಎಳ್ನೀರು ಕುಡಿಯೋಕ್ಕೆ. ಅಲ್ಲಿಂದ ಪೋಲಾರ್ ಬೇರ್ ಮತ್ತು ಟ್ರಫಲ್ ಹೋಗಿ ಕೇಕ್ನ ಪಾರ್ಸಲ್ ತೊಗೊಂಡು ಮನೆಗೆ ಸುಸ್ತಾಗಿ ಬಂದು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಅದೇ ಡ್ರೆಸ್ ಹಾಕ್ಕೊಂಡು ಬೆಳಗ್ಗೆ ಪಳ್ದಿರೋದು ತಿಂದೆ. ಯಾಕಂದರೆ ನಮ್ಮಮ್ಮ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಕಣೆ, ಹೋಗಿಲೇ ಅಂತ ಅಂದರು. ಆಮೇಲೆ ಈ ಬಿಗ್ ಬಾಸ್ ಸೀಸನ್ 12 ನೋಡ್ತಾ ನಂಗೊಂದು ಮಾತು ನೆನಪಾಯಿತು. ಈ ಸೀಸನ್ 12 ನೋಡೋಕ್ಕೆ ಒಂದು ಕಡೆ ಚೆನ್ನಾಗಿದ್ರೂ ಐತೆ, ಇನ್ನೊಂದು ಕಡೆ ಚೆನ್ನಾಗಿಲ್ವೂ ಇಲ್ಲ. ಇದು ನನ್ನ ಅನಿಸಿಕೆ. ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ ನನಗೆ. ಆಮೇಲೆ ನಮ್ಮನೆ ಪುಟ್ಟಮ್ಮ ಜೊತೆ ಆಟ ಇಟ್ಕೊಂಡು ನೋಡಿ ಇವಳು ಹೆಂಗೆ ಆಡ್ತಾಳೆ. ನಾನು ಒಂಚೂರು ಕೆಣ್ಕದ ನಾನು ಒಂಚೂರು ಅವಳ ಮುಟ್ಟ ತಡ ಬಂದೆ ನನ್ನ ಕಚ್ತಾಳೆ ಅವಳು. ಸೊ ಇದು ನಮ್ಮನೆ ಪುಟ್ಟಮ್ಮ. ಇವಳು ಇಂಟ್ರೊಡಕ್ಷನ್ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀನಿ. ಅದಾಗಿದ ತಕ್ಷಣ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾಳೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೆ. ಸೊ ಅದಾಗಿದ ತಕ್ಷಣ ಇವಳನ್ನ ಕರ್ಕೊಂಡು ಮೇಲೆ ಇವಳು ಬಿಫೋರ್ ನೋಡಿ ಇವಾಗ ಹಿಂಗಿದ್ದಾಳೆ ಇವಳು ಬಿಫೋರ್ ವಿಡಿಯೋ ಒಂದು ಮಾಡಿಕೊಂಡು ಹೆಂಗೆ ಆಡ್ತಿದ್ದಾಳೆ ಏನು ಅಂತ ಮಾಡಿಕೊಂಡು ಇವಳೊಂದು ಆಫ್ಟರ್ ವಿಡಿಯೋ ಬರುತ್ತೆ ಇವಾಗ ನೋಡಿ. ಲೈಕ್ ಹಿಂಗೆ ಕಟ್ ಮಾಡಿಸ್ಬಿಟ್ವಿ ನಾವು ಇವಳನ್ನ ಕರ್ಕೊಂಡು ಹೋಗ್ಬಿಟ್ಟು. ಸೊ ಇವತ್ತು ಇದ್ದಿದ್ದಿಷ್ಟೇ ಕೆಲಸ, ಇವಳನ್ನ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸೋದು. ಆಮೇಲೆ ಇವತ್ತು ನಮ್ಮ ಮಾಮನ ಬರ್ಡೇ ಇತ್ತು. ಸೊ ಎಲ್ಲರೂ ಕಮೆಂಟ್ ಮಾಡಿ ಹ್ಯಾಪಿ ಬರ್ಡೇ ಅಂತ ನಮ್ಮ ಮಾವನಿಗೆ. ಆ್ಯಂಡ್ ಇಲ್ಲಿಂದ ನಾನು ನಮ್ಮ ಮಾಮಗೆ ಮತ್ತೆ ಹ್ಯಾಪಿ ಬರ್ಡೇ ಹೇಳ್ತೀನಿ. ಸೆಲೆಬ್ರೇಷನ್ ಆಯಿತು. ಇವಳ ಜೊತೆ ಒಂದು ರೀಲ್ ಮಾಡೋಣ ಅಂದ್ಕೊಂಡ್ರೆ ಇವಳು ಹೆಲ್ಪೇ ಮಾಡ್ತಿರಲಿಲ್ಲ ನನಗೆ. ನೋಡಿ ಹಿಂಗೆ ಆಡ್ತಾ ಇದ್ದಾಳೆ, ನನ್ನ ಕಚ್ಕೊಂಡು ಮಾಡಿಕೊಂಡು ಒಂದು ರೀಲ್ ಮಾಡೋಣ ಅಂತಂದರೆ ಅದನ್ನು ಪರ್ಮಿಟೇ ಮಾಡ್ತಿಲ್ಲ ಇವಳು ನನಗೆ. ಅವಳ ಕೈ ಹಿಡ್ಕೊಂಡ್ರೆ ಸಾಕು ಒಂಥರ ಕಚ್ತಿರ್ತಾಳೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್, ಗುಡ್ ನೈಟ್.